ಓಕೆ, ಬೆಂಗಳೂರಿಗೆ ಆತನನ್ನ ಕರ್ಕೊಂಡು ಬಂದರು ಅನ್ನೋದಕ್ಕಿಂತ ಹೆಚ್ಚಾಗಿ ಕಿಡ್ನಾಪ್ ಮಾಡ್ಕೊಂಡು ತಂದರು ಅಂತ ಹೇಳಬೇಕಿಲ್ಲ. ಇದು ಕರೆಕ್ಟ್ ವರ್ಡ್. ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಕೊಂಡು ಬೆಂಗಳೂರಿಗೆ ಕರ್ತಾ ಇರ್ತಾರೆ ದರ್ಶನ್ ಗ್ಯಾಂಗ್. ಜೂನ್ 9ನೇ ತಾರೀಕು ಪಟ್ಟಣಗೆರೆಯಲ್ಲಿ ಇರ್ತಕ್ಕಂಥ ಶೆಡ್ನಲ್ಲಿ ಕೂಡ್ ಹಾಕಿ ಚಿತ್ರಹಿಂಸೆಯನ್ನು ಕೊಡ್ತಾರೆ. ಜೂನ್ 9ನೇ ತಾರೀಕು ಪಟ್ಟಣಗೆರೆ ಆ ಗೋಡೌನ್ ಏನಿತ್ತು, ಕ್ರೈಮ್ ನಡೆದಂತಹ ಜಾಗ, ಆ ಪಟ್ಟಣಗೆರೆ ಗೋಡೌನ್ನಲ್ಲಿ ಕೂಡ್ ಹಾಕಿ ಚಿತ್ರಹಿಂಸೆ ಕೊಡ್ತಾರೆ. ಅದಕ್ಕೂ ಕೂಡ ದೃಶ್ಯ ಸಾಕ್ಷ್ಯಗಳನ್ನ ಕೊಡ್ತೀವಿ. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು 4ನೆಯ ದೃಶ್ಯ. ಶೆಡ್ಗೆ ದರ್ಶನ್ ಕಾರ್ ಎಂಟ್ರಿ ಆಗ್ತಾ ಇರ್ತಕ್ಕಂಥದ್ದನ್ನು ನೋಡಿ. ನಾವು ಅದನ್ನು ಮಾರ್ಕ್ ಮಾಡ್ತಾ ಇದ್ದೀವಿ. ರೆಡ್ ಕಲರ್ ಜೀಪ್ ಈ ಕಡೆಯಿಂದ ಆ ಕಡೆಗೆ ಹೋಗ್ತಾ ಇರ್ತಕ್ಕಂಥ ದೃಶ್ಯ. ಆಲ್ರೆಡಿ ಈ ರೇಣುಕಾಸ್ವಾಮಿಯನ್ನು ಕರ್ಕೊಂಬಂದು ಶೆಡ್ಡಲ್ಲಿ ಇರಿಸಿರ್ತಾರೆ, ಸ್ವಲ್ಪ ರಿಪೇರಿ ಮಾಡಿರ್ತಾರೆ. ಆಮೇಲೆ ದರ್ಶನ್ ಕಾಲು ಹೋಗುತ್ತೆ, ಹಿಂಗೆ ಕರ್ಕೊಂಡು ಬಂದಿದ್ದೀವಿ ಅಂತ ದರ್ಶನ್ ಗೋಡೌನ್ಗೆ ಬರ್ತಾರೆ. 4ನೇ ದೃಶ್ಯ. 5ನೇ ದೃಶ್ಯ ಏನು ಹಾಗಾದರೆ? ಏನು ಸಾಕ್ಷ್ಯ ಕೊಡ್ತಾ ಇದೆ ದೃಶ್ಯಾವಳಿಗಳು? ಶೆಡ್ನಿಂದ ದರ್ಶನ್ ಎಕ್ಸಿಟ್ ಆಗ್ತಾ ಇರ್ತಕ್ಕಂಥದ್ದು. ದರ್ಶನ್ ಹೋಗುವ ರಸ್ತೆಯೇ ಬೇರೆ, ಬರುವಂತಹ ರಸ್ತೆಯೇ ಬೇರೆ. ಎರಡೂ ಕೂಡ ನೋಡ್ಕೋಬೇಕು. ಎರಡೆರಡು ಎಕ್ಸಿಟ್ ಪಾಯಿಂಟ್ಸ್ ಇರುತ್ತೆ ಆ ಗೋಡೌನ್ಗೆ. ದರ್ಶನ್ ಮೊದಲಿಗೆ ಹೋಗ್ತಕ್ಕಂಥ ರಸ್ತೆಯೇ ಬೇರೆ. ಕೇವಲ 100 ಮೀಟರ್ ದೂರದಲ್ಲಿ ಈ CCTV ಫುಟೇಜ್ ಸಿಕ್ಕಿರೋದು. ಕೇವಲ ಶೆಡ್ನಿಂದ 100 ಮೀಟರ್ ದೂರ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಹೋಗ್ತಾ ಇರ್ತಕ್ಕಂಥದ್ದು 6ನೇ ದೃಶ್ಯ. ಶೆಡ್ನಿಂದ ಮೃತದೇಹ ಸಾಗಾಟ ಪಟ್ಟಣಗೆರೆ. ಅಂದರೆ ಅಷ್ಟೊತ್ತಿಗಾಗಲೇ ದರ್ಶನ್ ಬಂದು ಹೋಗಿ ಎಲ್ಲ ಆಗೋಗಿರುತ್ತೆ. ಆಮೇಲೂ ಕೂಡ ಚೆನ್ನಾಗಿ ವರ್ಕ್ ಮಾಡಿದಾಗ ಆತ ಪ್ರಾಣ ಬಿಟ್ಟಿರ್ತಾನೆ ರೇಣುಕಾಸ್ವಾಮಿ. ಪ್ರಾಣ ಬಿಟ್ಟ ನಂತರ ಒಂದು ಆಟೋ ಮತ್ತೊಂದು ಕಾರು, ಆ ಕಾರ್ ಹಿಂದೆನೇ ದರ್ಶನ್ ಕಲರ್ ಕೆಂಪು ಕಲರ್ ಜೀಪ್ ಆವಾಗ ಹೋಗಿತ್ತಲ್ಲ, ಅದೇ ಜೀಪ್. ಇದನ್ನು ನೀವು ತುಂಬ ಸರ್ತಿ ದರ್ಶನ್ ಉಪಯೋಗಿಸೋದನ್ನು ನೋಡಿದ್ದೀರಾ. ಮೈಸೂರಿಗೆ ಹೋಗಬೇಕಾದ್ರೆ ಅಥವಾ ಬೆಂಗಳೂರಿನ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಬರಬೇಕಾದ್ರೆ ದರ್ಶನ್ ಇದೇ ಕಾರಲ್ಲೇ ಓಡಾಡೋದು. ಸೊ ಒಂದು ಕಡೆ ಬಾಡಿಯನ್ನು ಹೊತ್ತಂತಹ ಸ್ಕಾರ್ಪಿಯೋ, ಬ್ಲ್ಯಾಕ್ ಕಲರ್ ಸ್ಕಾರ್ಪಿಯೋ, ಅದರ ಹಿಂದೆ ದರ್ಶನ್ ಕಾರ್. ಅಂದರೆ ದರ್ಶನ್ಗೆ ಇವೆಲ್ಲವೂ ಕೂಡ ಗೊತ್ತಿತ್ತು. ದರ್ಶನ್ ಕೂಡ ಹಿಂದೆನೇ ಹೋಗಿದ್ದಾರೆ. RR ನಗರದ ತನಕ ಹೋಗ್ತಾರೆ ಅವರು. RR ನಗರದ ತನಕ ಬಾಡಿ ಜೊತೆ ಹೋಗ್ತಾರೆ. ಆಮೇಲೆ ಬಾಡಿಯನ್ನು ಕರೆಕ್ಟಾಗಿ ಡಿಸ್ಪೋಸ್ ಮಾಡಿ, ಯಾವುದೇ ಸಾಕ್ಷಿ ಸಿಗದಿದ್ದಂತೆ ಆ ದೇಹವನ್ನು ಬರ್ನ್ ಮಾಡಿ ಅಂತನೋ ಏನೋ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು. ಅವರು 4 ಜನ ಅದನ್ನು ತಗೊಂಡು ಬೇರೆ ಕಡೆ ಹೋಗ್ತಾರೆ.